ಜೀಪ್ ಸಮೇತ ಯುವಕ ನದಿಗೆ ಬಿದ್ದು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನನೊಂದು ಯುವಕನ ತಾಯಿ ಕೂಡ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ವರದಿಯಾಗಿದೆ. ಮಗ ಜೀಪ್ನ ಸಮೇತ ನದಿಗೆ ಬಿದ್ದು ಸಾವನ್ನಪ್ಪಿದ್ದಾನೆ ಅನ್ನುವಂಥ ಸುದ್ದಿಯನ್ನು ಕೇಳ್ತಾ ಇದ್ದಂಗೆ ಮನನೊಂದು ತಾಯಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿದೆ. ಮನೆ ಹಿಂದಿನ ಕೆರೆಗೆ ಹಾರಿ 38 ವರ್ಷದ ರವಿಕಲಾ ಅನ್ನೋರು ಸಾವನ್ನಪ್ಪಿದ್ದಾರೆ. ಕಳಸ ತಾಲೂಕಿನ ಕೊಳಮಾಗೆ ಬಳಿ ನಡೆದಿರುವಂಥ ಘಟನೆ ಇದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಗ ನೀರಲ್ಲಿ ಕೊಚ್ಕೊಂಡು ಹೋದ ಅನ್ನುವ ಸಂಕಟವನ್ನು ತಾಳಲಾರದೆ ತಾಯಿ ಕೂಡ ತನಗ್ಯಾಕೆ ಬೇಕು ಈ ಜೀವ ಅಂತ ಹೇಳಿ ಕೆರೆಗಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಮಗನ ಮೃತದೇಹ ಇನ್ನೂ ಸಿಕ್ಕಿಲ್ಲ. ತಾಯಿ ಮೃತದೇಹ ಈಗಾಗಲೇ ಸಿಕ್ಕಿದೆ, ಅಲ್ಲಿ ಕೆರೆಯಲ್ಲಾಗಿರೋದ್ರಿಂದ ಸದ್ಯ ಕಳಸ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಪ್ರೀತಿ ಅಥವಾ ಮೋಹ, ಆ ಮಗನ ಮೇಲಿನ ಪ್ರೀತಿಯನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅದಕ್ಕೆ ಸಾವೇ ಮಾರ್ಗವಾಗಿತ್ತ, ಸಾಯೋದೇ ಮಾರ್ಗವಾಗಿತ್ತ, ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಮಾರ್ಗವಾಗಿತ್ತ? ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಯಾರು ಏನು ಪಡ್ಕೊಂಡ್ರು? ಇವೇ ತಾಯಿ, ಇವರೇನೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ತಾಯಿ. ಸಚಿನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಬೇಸರ ಆಗುತ್ತೆ, ಮಗನ ಸಾವಿನಿಂದ ಮನನೊಂದ ತಾಯಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಏನಾಗಿತ್ತು ಘಟನೆಯ ಹಿನ್ನೆಲೆ, ವಿವರ ಸಚಿನ್? ಖಂಡಿತ ಪ್ರಣತ್, ಏನು ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ ಏನು ಜೀಪಿನಲ್ಲಿ ಬರುವಂತ ವೇಳೆಯಲ್ಲಿ ಯುವಕ ಜೀಪಿನ ಸಮೇತ ಜೀಪು ನದಿಗೆ ಬಿದ್ದು ಸಾವನ್ನಪ್ಪಿರ್ತಕ್ಕಂಥದ್ದು. ಹೀಗಾಗಿ ಯಾವಾಗ ತಾಯಿಗೆ ವಿಚಾರ ತಲುಪ್ತು ಆ ಒಂದು ಸಂದರ್ಭದಲ್ಲಿ ತಾಯಿ ಕೂಡ ಆ ಭದ್ರಾ ನದಿಗೆ ಬಂದು ಅಲ್ಲಿ ಮಗನ ಮೃತದೇಹವನ್ನ ಹುಡ್ಕೋದಿಕ್ಕೆ ಎಲ್ಲರ ಹತ್ರದ್ದು ಕೂಡ ಗೋಗರಿತಿದ್ರು. ಆದ್ರೆ ವಿಪರ್ಯಾಸ, ಮಗನ ಮೃತದೇಹ ಸಿಗುವ ಮೊದಲೇ ಇದರಿಂದ ಈಗಾಗಲೇ ಏನು ಮಗ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾಯ್ತು. ಗೊತ್ತಾದ ಬಳಿಕ ಅವರ ಏನು ಕಳಸ ತಾಲೂಕಿನ ಕೊಳಗಾಮೆ ಬಳಿ ಇರ್ತಕ್ಕಂತ ಏನು ಮನೆ ಏನಿದೆ, ಅವ್ರ ಮನೆ ಹಿಂಭಾಗನೇ ಇರ್ತಕ್ಕಂತಹ ಏನು ಕೆರೆಗೆ ಹಾರಿ ತಾಯಿ ಕೂಡ ಈಗ ಸಾವನ್ನಪ್ಪಿರ್ತಕ್ಕಂಥ. ನಿಜಕ್ಕೂ ಕೂಡ ಒಂದ್ ರೀತಿ ಆ ಮಗ ಮತ್ತೆ ತಾಯಿ ನಡುವಿನ ಬಾಂಧವ್ಯ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದು ಇದರಲ್ಲಿ ತಿಳಿದಿದೆ. ಯಾಕೆಂತಂದ್ರೆ ಆ ಮಗನ ಮೃತದೇಹ ಸಿಗುವ ಮೊದ್ಲೇ ಆ ಮಗನ ಮೃತದೇಹ ನೋಡಕ್ ಆಗದಷ್ಟು ಒಂದ್ ರೀತಿ ಅಸಹಕರಾಗಿ ತಾಯಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ನಿಜ ಕೂಡ ಒಂದ್ ರೀತಿ ಮನ ಕಲ್ಪುವ ಘಟನೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.